ಇವತ್ತು ಡೆಲ್ಲಿಯಲ್ಲಿ ಮಹತ್ವದ ಸಭೆ ಇದೆ, ಲೋಕಸಭೆ ಚುನಾವಣೆ ತಯಾರಿಗೆ ಸಂಬಂಧಪಟ್ಟಂತೆ ಎಲ್ಲ ಸಚಿವರನ್ನ ಇವತ್ತು ಹೈಕಮಾಂಡ್ ಪುಲಾವ್ ಕೊಟ್ಟಿದೆ. ಏನು ಚರ್ಚೆ ಆಗಬಹುದು? ಚರ್ಚೆ ಆಗಬಹುದು ಅಂತ ಅಷ್ಟು ನಿಮ್ ಕೈಲಿ ಊಹೆ ಮಾಡಕ್ಕಾಗಲ್ವಾ? 28 ಜನ ಕರೆದಿದ್ದಾರೆ. 28 ಜನ ಅಂದ್ರೆ 28 ಕಾನ್ಸ್ಟಿಟ್ಯೂಯೆನ್ಸಿಗಳು. ಅಲ್ಲಿ ಯಾರು ಇನಬಿಲಿಟಿ ಇದೆ, ಮತ್ತೆ ನಮ್ಮ ಯಾರನ್ನು ಹಾಕಬೇಕು ಕ್ಯಾಂಡಿಡೇಟ್ಸು, ಅದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಕರೆದಿದ್ದಾರೆ. ಅದರಲ್ಲಿ ಏನೆಲ್ಲ ನಡೆಯುತ್ತೆ ಅಂತಕ್ಕಂಥದ್ದನ್ನ ಅಲ್ಲಿಗೆ ಹೋಗಿ ಬಂದ ಮೇಲೆ ನೀವೆಲ್ಲ ಇಲ್ಲೇ ಇರ್ತೀರಿ, ಇಲ್ಲೇ ಸಿಗ್ತೀರಿ, ಮತ್ತೆ ಎಲ್ಲ ಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಚರ್ಚೆ ಆಗ್ತಾ ಇರೋಂಥದ್ದು ಏನು ಅಂದ್ರೆ ರಾಮ ಮಂದಿರದ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಆಹ್ವಾನವನ್ನ ನಯವಾಗಿ ತಿರಸ್ಕರಿಸಿದೆ. ಅಲ್ಲ, ತಿರಸ್ಕಾರ ಅಂತಲ್ಲ, ಅದರಲ್ಲಿ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು, ಯಾವ ಕಾರಣದಿಂದ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ವಿನಾಕಾರಣ ಸಮ್ಮರಿಲಿ ಅದೇನು ರಿಜೆಕ್ಟ್ ಮಾಡಿದಂಥದ್ದಲ್ಲ. ಅದಕ್ಕೆ ಸಫಿಷಿಯೆಂಟ್ ಆಗಿ ರೀಸನ್ಸ್, ಯಾವ ಕಾರಣದಿಂದ ನಾವು ಹೋಗಿದ್ರೆ ಸರಿ ಇರೋದಿಲ್ಲ. ಮೊದಲನೇದು, ದೇವಸ್ಥಾನ ಇನ್ನೂ ಪೂರ್ಣನೇ ಆಗಿಲ್ಲ. ಪೂರ್ತಿ ರಾಮನ್ನ ಇವರು ರಾಜಕಾರಣಕ್ಕೆ ಬಳಸ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ, ಅದರ ಎಲ್ಲರ ವಿರುದ್ಧ ನಾವು ಈ ಸಮಾರಂಭದಲ್ಲಿ ಭಾಗವಹಿಸೋದಿಲ್ಲ ಅಂತ. ಮುಂದೆ ನಾವೆಲ್ಲ ಹಿಂದೆ ಇದೇ ರಾಮಲಲ್ಲನ್ನ ಟೆಂಟಲ್ಲಿ ಮಡಗಿದ್ರಲ್ಲ, ಅಲ್ಲಿ ನಾವು ಎಲ್ಲ ಹೋಗಿದ್ದೀವಿ. ರಾಮನಿಗೆ ನಾವು ಎಲ್ಲ ಭಕ್ತರೇನೆ. ನಾವು ಬರೀ ಇವರು ಬಿಜೆಪಿ ಅವ್ರು ಮಾತ್ರ ರಾಮನ ಭಕ್ತರು ಅಂತ ತಿಳ್ಕೊಬೇಕಾಗಿಲ್ಲ. ನಾವು ರಾಮನ ಭಕ್ತರೇ, ನಾವು ಹಿಂದೂಗಳೇ. ಆದರೆ ಇವ್ರಂಗೆ ಗೂಡ್ಸೆ ಹಿಂದುತ್ವ ನಾವು ಹೇಳೋದಿಲ್ಲ. ನಾವು ಮಹಾತ್ಮ ಗಾಂಧಿಯವ್ರ ಹಿಂದುತ್ವ, ಮಹಾತ್ಮ ಗಾಂಧಿ ಯಾವ ಹಿಂದುತ್ವನ ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ನಾವೆಲ್ಲ. ಈ ಬಿಜೆಪಿಯವರೆಲ್ಲ ಯಾರಪ್ಪ ಅಂದ್ರೆ ಗೂಡ್ಸೆ ಯಾವ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ಇವರು ಬಿಜೆಪಿ. ಅಷ್ಟೇ ನಮ್ಮ ಹಿಂದುತ್ವಕ್ಕೂ ಅವರ ಹಿಂದುತ್ವಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಹಿಂದೂ ವಿರೋಧಿಗಳು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹೇಳ್ತಾರೆ, ನಾವ್ ಹೇಳ್ತಿರಲ್ಲ, ಅವರೆಲ್ಲ ಗೂಡ್ಸೆ ಹಿಂದುತ್ವದವರು, ನಾವು ಮಹಾತ್ಮ ಗಾಂಧಿ ಹಿಂದುತ್ವದವರು. ನಾವೆಂಗ್ ಹಿಂದೂ ವಿರೋಧಿಗಳು? ಗಾಂಧಿನೇ ಹೇಳಿದ್ರಲ್ಲ ಸರ್, ರಾಮರಾಜ್ಯ ಹಾಕ್ಬೇಕು. ರಾಮರಾಜ್ಯ ಕಲ್ಪನೆ ಗಾಂಧಿಯವ್ರ ಕಲ್ಪನೆ. ಮಹಾತ್ಮ ಗಾಂಧಿಯವ್ರು ಏನ್ ಕಲ್ಪನೆ ಮಾಡಿದ್ರು ಆ ಹಿಂದುತ್ವ, ಆ ರಾಮರಾಜ್ಯ ನಾವು ಬಯಸೋದು. ಅವರು ಸುಮ್ಮನೆ ರಾಮನ ಹೆಸರು ಹೇಳ್ಕೊಂಡು ಗೂಡ್ಸೆ ಹಿಂದುತ್ವನ ಈ ದೇಶದಲ್ಲಿ ತರ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ಅವರು. ಬಿಜೆಪಿಯ ರಾಮರಾಜ್ಯ ಅಂದ್ರೆ ಬೇರೆನಾ ಸರ್? ಅಲ್ವೇ? ಹೌದ್ರಿ, ಬಿಜೆಪಿ ರಾಮರಾಜ್ಯ ಅಂದ್ರೆ ಮಹಾತ್ಮ ಗಾಂಧಿಯವ್ರನ್ನ ಯಾರಪ್ಪ ಕೊಂದಿದ್ದು? ಈ ಸಾವರ್ಕರ್ ಯಾರ್ರಿ? ಆ ಕೇಸಲ್ಲಿ ಇರ್ಲಿಲ್ವೇನ್ರಿ? ಅಪಾದಿತ್ರಲ್ವ ಅವರು? ಹೀಗೆ ಇವೆಲ್ಲ ನಾವು ಹಿಂದಿನ ನಮ್ಮ ಇತಿಹಾಸಕ್ಕೆ ಹೋದ್ರೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾರೆಲ್ಲ ಮಹಾತ್ಮ ಗಾಂಧಿಯವ್ರನ್ನ ವಿರೋಧ ಮಾಡ್ತಾ ಇದ್ರು. ಮಹಾತ್ಮ ಗಾಂಧಿಯವರು ಈ ದೇಶದಲ್ಲಿ ಯಾವ ರೀತಿ ಇರಬೇಕು ಮುಂದೆ ನಮ್ಮ ಸಮಾಜ ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ನಾವು ಮಹಾತ್ಮ ಗಾಂಧಿಯವರ ಅನುಯಾಯಿಗಳಾಗಿ ನಾವು ಅವರು ಪ್ರತಿಪಾದನೆ ಮಾಡಿದಂಥದ್ದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಬಯಕೆ ನಮ್ದು. ಬಿಜೆಪಿ ನೇರವಾಗಿ ಆರೋಪ ಮಾಡ್ತಾ ಇದೆ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಈ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ. ಆಯ್ತಪ್ಪ, ಅಲ್ಪಸಂಖ್ಯಾತರಿಗೆ ತುಷ್ಟೀಕರಣ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಾನೆ ಇವ್ರು ನಿನ್ನೆ ಮನೆಯಲ್ಲೇ ಯಾವ್ದೋ ಬಾಯಿ ಜಾನ ಏನೋ ಮಾಡ್ತಾವ್ರಲ್ಲ, ಅವ್ರೇನ್ ಮಾಡ್ತಾ ಇರೋದು? ನಿನ್ನೆ ಮನೆ ಹೆಣ್ಮಕ್ಳುಗಳಿಗೆಲ್ಲ ಸೇರ್ಸ್ಕೊಳಕ್ 1000 ಜನ ಎಂತದಪ್ಪ ಬಾಯಿ ಜಾನ ಎಂತದದು ಮಾಡ್ತಾ ಇಲ್ವಾ ಅವರು? ಅವ್ರೇನ್ ಮಾಡ್ತಾ ಇರೋದು? ನಾವು ಮಾಡಿದ್ರೆ ತುಷ್ಟೀಕರಣ, ಅವ್ರು ಮಾಡಿದ್ರೆ ಏನಂತದು? ಹಾಗಾಗಿ ನಮ್ಮ ಗಾಂಧಿಯವರು ಯಾವ ಹಿಂದುತ್ವವನ್ನ ಪ್ರತಿಪಾದಿಸಿದ್ರು ಆ ಹಿಂದೂಗಳು ನಾವು. ಬಿಜೆಪಿಯವರು ಯಾರು ಗೂಡ್ಸೆ ಯಾವ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಿದ್ರು ಅದು ಬಿಜೆಪಿ. ಅದರಿಂದ ಹಿಂದೂಗಳಲ್ಲಿ ಬರೀ ಹಿಂದುತ್ವನ ನಾವೇನು ಹಿಂದೂಗಳಂದ್ರೆ ಯಾರಪ್ಪ ನಾವೆಲ್ಲ? ಸರ್, ಈಗ ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ, ಮಂದಿರ ಅಪೂರ್ಣ ಆಗಿದೆ, ಹಾಗಾಗಿ ನಾವು ಹೋಗ್ತಿಲ್ಲ. ಮತ್ತೆ ಎಲ್ರಿಗೂ ಪೂರ್ಣ ಆಗ್ದಲೇ ಆಗ್ತಾ ಇರ್ತಕ್ಕಂಥ ಈ ದೇವಸ್ಥಾನ ಅದು ಹೇಗೆ ಶಾಸ್ತ್ರೋಕ್ತವಾಗಿ ಅದು ಹೇಗೆ ಸಾಧ್ಯ ಆಗುತ್ತೆ ಓಪನ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಅವ್ರು ಪ್ರಶ್ನೆ ಮಾಡ್ತಾರೆ. ಅದೇ ವಿಚಾರನೇ ತಾನೇ ಮೇಡಮ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಕೂಡ ನಾವು ಯಾಕೆ ಅಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋದಕ್ಕೆ ಮೊದಲನೇ ಕಾರಣನೇ ಹತ್ತಾನೆ ಕೊಟ್ಟಿರೋದು ಅವರು. ಶಂಕರಾಚಾರ್ಯ ಕಾಂಗ್ರೆಸ್ ಶಂಕರಾಚಾರ್ಯ ಅವರು ಒಂದು ಧರ್ಮಗುರುಗಳು ಹೇಳಿದ್ದನ್ನ ನಾವು ನಂಬೇಕೋ ನಂಬಾರ್ದೇ ಹೇಳಿ. ಥ್ಯಾಂಕ್ ಯು. ನಾಳೆ ಸಾಯಂಕಾಲ ಸಿಗ್ತೀನಿ ಬಿಡ್ರಪ್ಪ. ಸರ್, ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ
16 ಕೋಟಿ ಖರ್ಚು ಮಾಡ್ಕೊಂಡು ಉಪಾಧ್ಯಕ್ಷ ಸಮಿತಿಯನ್ನು ಮಾಡ್ಕೊಂಡು ಉಪಾಧ್ಯಕ್ಷರ ನೇಮಕ ಮಾಡ್ಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಈಗಲೇ ಆಲ್ರೆಡಿ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದಿದೆ. ಯಾರು ಹೇಳಿದವ್ರು ಕ್ರೈಸಿಸ್ ಇದೆ ಅಂತ ಹೇಳಿ? ಕ್ರೈಸಿಸ್ ಇಲ್ಲ, ಏನಿಲ್ಲ. ನಮ್ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ. ಸರ್, ಈಗ DCM ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತೀರಾ? ಈಗ DCM ವಿಚಾರಕ್ಕೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ, ಈಗ ಅದನ್ನ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ಒಂದು ಅನಿಸಿಕೆಗೆ ನಾನು ಬದ್ಧ ಇದ್ದೀನಿ. ಗೊತ್ತಾಯ್ತು? ಅಲ್ಲ, ನಿನ್ನೆ DCM ಮತ್ತೆ ನೀವು ಇಬ್ರು ಭೇಟಿ ಆಗಿದ್ರಿ, ವಿಶೇಷವಾಗಿ ಭೇಟಿ ಆಗಿದ್ರಿ, 1-to-1 ಭೇಟಿ ಆಗಿದ್ರಿ ಅಂತ. 1-to-1 ಶಿವಕುಮಾರ್ ನಾವು ನೆನ್ನೆ ಮೊನ್ನೆಯವರಲ್ಲ. ಅವ್ರು DCM ಆದ್ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಗೊತ್ತಾಯ್ತಾ? ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ರಾಜಕಾರಣ ವಿಚಾರದಲ್ಲಿ ವಿಚಾರ ಭೇದ ಇರ್ತಕ್ಕಂಥದ್ದು ಬೇರೆ. ಆದ್ರೆ ವೈಯಕ್ತಿಕ ವಿಶ್ವಾಸ, ವೈಯಕ್ತಿಕ ಇದು, ನಾನೀಗ ಎಲ್ಲ ಪಾರ್ಟಿಯವ್ರದ್ದು ವಿಶ್ವಾಸವಾಗಿರ್ತೀನಪ್ಪ. ಹಾಗಂದಾಕ್ಷಣಕ್ಕೆ ನಾನು ಆ ಪಾರ್ಟಿಗೆ ಸೇರ್ಬಿಟ್ಟು ಇವತ್ತೀಗ ಬಸವರಾಜ್ ಮನೆಗೆ ಹೋಗ್ತೀನಿ. ನಾನು ಬಸವರಾಜ್ ಡೆಲ್ಲಿಲಿ ಅವ್ರಂಗ ನಾನು ಬಿಜೆಪಿಗೆ ಸೇರ್ಬಿಟ್ಟಿದ್ದೀನಿ ಅಂತ. ಹಂಗ ಬಸವರಾಜು ನಮ್ಮನೆ ಬರ್ತಿರ್ತಾರಪ್ಪ. ಏನ್ ಬಸವರಾಜ್ ಏನ್ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಬಿಟ್ಟವ್ರು? ವೈಯಕ್ತಿಕ ವಿಚಾರ. DCM ವಿಚಾರ ಆದ್ಮೇಲೆ ನೀವು ಭೇಟಿ ಆದ್ರಲ್ಲ, ಅದು ಕುತೂಹಲ ಇದೆ. ನೀವು ಕಾಂಗ್ರೆಸ್ಸಿಗರು ಅಂತ ಗೊತ್ತು. ಈಗ ಕೆಲವು ಚರ್ಚೆಗಳು ಮಾಡಿದೀವಿ. DCM ವಿಚಾರನೂ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಹಾಸನದ ಅಭ್ಯರ್ಥಿಯ ಬಗ್ಗೆ ಇರ್ಬೋದು, ತುಮಕೂರು ಜಿಲ್ಲೆ ಅಭ್ಯರ್ಥಿ ಬಗ್ಗೆ ಇರ್ಬೋದು, ಇದನ್ನ ನಾವು ಎಲ್ಲ ಚರ್ಚೆ ಮಾಡಿದ್ವಿ. ಎಲ್ಲ ಚರ್ಚೆ ವಿಷಯಗಳನ್ನ ಮಾಧ್ಯಮದಲ್ಲಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಸರ್, ಈಗ ಮುದ್ದನ್ಮೇಗೌಡರನ್ನ ಪಕ್ಷಕ್ಕೆ ಕರೆತರೋದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ಅವರು ಮುದ್ದನ್ಮೇಗೌಡರು ನಿನ್ನೆ ಬೆಳಿಗ್ಗೆ ಬಂದಿದ್ರು, ನನ್ನನ್ನು ಭೇಟಿ ಮಾಡಿದ್ದಾರೆ. ಇವರು ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನು ಭೇಟಿ ಮಾಡಿದ್ದಾರೆ, ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ, ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ನನಗ್ ಭೇಟಿ ಮಾಡಿದಾಗ ಅವರು ಯಾವುದೋ ನಮ್ಮ ಬ್ಯಾಂಕಿನ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ರು, ರಾಜಕಾರಣ ಏನೋ ಪ್ರಸ್ತಾಪ ಮಾಡಲಿಲ್ಲ. ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ಏನ್ ಪ್ರಸ್ತಾಪ ಮಾಡಿದ್ರು, ಅಲ್ಲಿ ಏನ್ ನಡೀತು, ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಡಾಕ್ಟರ್ನು ನಿನ್ನೆ ಬೆಳಿಗ್ಗೆ ಭೇಟಿ ಮಾಡಿದ್ದಾರೆ. ಈಗ ಬರ್ತಾರೆ ಡೆಲ್ಲಿಗೆ, ಬಂದ ಮೇಲೆ ಅವ್ರ ಮಾಹಿತಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.